ಸದ್ಯಕ್ಕೀಗ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಏಪ್ರಿಲ್ 8ಕ್ಕೆ ಈಗ ವಿಚಾರಣೆ ಮುಂದೂಡಿಕೆ ಆಯಿತು. ಸೊ ಇವತ್ತು ನಡೆದಿದ್ದಷ್ಟೇ. ಇವತ್ತು ಬಂದರು, ಎಲ್ಲರೂ ಕೂಡ ಬಂದು ಹಾಜರಾತಿಯನ್ನು ಹಾಕಿದ್ರು. ರೊಟೀನ್ ಇದೊಂದು, ಯಾಕಂದರೆ ಯಾವಾಗಲೂ ವಿಚಾರಣೆ ಇದ್ದ ಸಂದರ್ಭದಲ್ಲಿ ಖುದ್ದು ಹಾಜರಾಗಬೇಕು. ಅದರಂತೆ ಇವತ್ತು ಕೂಡ ದರ್ಶನ್, ಪವಿತ್ರ ಗೌಡ ಇವರೆಲ್ಲರೂ ಕೂಡ ಹಾಜರಾಗಿದ್ದರು. ನಂತರ ಹಾಜರಾತಿ ತೊಗೊಂಡ್ರು. ಯಾರೆಲ್ಲ ಅಟೆಂಡ್ ಆಗಿದ್ದಾರೆ ಅವರೆಲ್ಲರ ಒಂದು ಹಾಜರಾತಿಯನ್ನು, ಅಟೆಂಡೆನ್ಸನ್ನು ಹಾಕಲಾಯಿತು. ಈಗ ವಿಚಾರಣೆಯನ್ನು ಏಪ್ರಿಲ್ 8ಕ್ಕೆ ಮುಂದೂಡಲಾಗಿದೆ. ಸೊ ಏಪ್ರಿಲ್ 8ರವರೆಗೂ ಕೂಡ ಸದ್ಯಕ್ಕೆ ರಿಲೀಫ್ ಇರುತ್ತೆ. ಸದ್ಯಕ್ಕೆ ಬೇಲ್ನಲ್ಲೇ ಹೊರಗಡೆ ಇರುವಂತಹ ದರ್ಶನ್. ಎಸ್, ನಾನು ನಿಮಗೆ ಡೀಟೇಲ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಅಕ್ಕಪಕ್ಕದಲ್ಲೇ ಇದ್ದಾರೆ, ಅಂದರೆ ಪಕ್ಕ ನಿಂತಿಲ್ಲ, ಸ್ವಲ್ಪ ದೂರ ಇದ್ದಾರೆ. ಇಬ್ಬರು ಕೂಡ ಪರಸ್ಪರ ಮಾತಾಡಿಲ್ಲ ಇದುವರೆಗೂ ಕೂಡ. ಇಬ್ಬರು ಒಳಗೆ ಬಂದರು ಅಷ್ಟೇ, ಪಕ್ಕದಲ್ಲೇ ಇದ್ದರೂ ಕೂಡ ಮೌನ ಇದೆ ಇಬ್ಬರ ನಡುವೆ. ಇದು ಏನು ಬೆಳವಣಿಗೆ, ಯಾಕಂದರೆ ಲಾಸ್ಟ್ ಸಂದರ್ಭದಲ್ಲಿ ಭುಜ ತಟ್ಟಿ ಮಾತನಾಡಿಸಿದ್ದು, ಸಾಂತ್ವನ ಹೇಳಿದ್ದು, ಈ ಥರದೆಲ್ಲವೂ ಕೂಡ ನಡೆದಿತ್ತು ಕೋರ್ಟ್ ಹಾಲ್ನಲ್ಲಿ. ಪವಿತ್ರ ಗೌಡ ಮತ್ತು ದರ್ಶನ್ ಮಾತಾಡಿದರು ಸ್ವಲ್ಪ ಹೊತ್ತು ಪರಸ್ಪರ. ಆದರೆ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ, ಬೇರೆ ಬೇರೆ ಆಗಿದೆ. ಈಗ ಸದ್ಯಕ್ಕೆ ಇಬ್ಬರ ನಡುವೆ ಕೂಡ ಮಾತುಕತೆ ಇಲ್ಲ. ಅವ್ರ ಪಡೆಗೆ ಅವರು, ಇವ್ರ ಪಡೆಗೆ ಇವರು, ಇಬ್ಬರು ಕೂಡ ನಿಂತಿದ್ದಾರೆ. ಸದ್ಯಕ್ಕೀಗ ಕೋರ್ಟ್ನ ಪ್ರೊಸೀಡಿಂಗ್ಸ್ ಈಗ ಆರಂಭವಾಗಿದೆ, ವಿಚಾರಣೆ ಆರಂಭವಾಗಿದೆ. A1 ಪವಿತ್ರ ಗೌಡ ಮತ್ತು A2 ದರ್ಶನ್ ಇಬ್ಬರು ಕೂಡ ಹಾಜರಿದ್ದಾರೆ ಈಗ ಕೋರ್ಟ್ ಹಾಲ್ನಲ್ಲಿ. ಸೇರಿದಂತೆ ಇನ್ನೂ ಕೆಲವೊಂದಷ್ಟು ಜನ ಕೂಡ ಈಗಾಗಲೇ ಈ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಹಾಜರಾಗಿದ್ದಾರೆ. ಇವತ್ತು ಬೆಳಗ್ಗೆನೇ ಧನ್ವೀರಗೌಡ ದರ್ಶನ್ ಅವರ ನಿವಾಸಕ್ಕೆ ತೆರಳಿದ್ರು. ದರ್ಶನ್ಗೆ ತೆರಳಿ ಅವರನ್ನು ಕರ್ಕೊಂಡು ಹೊರಟರು ಕೋರ್ಟ್ಗೆ. ಹೊರಡುವ ಮುಂಚೆ ಅಲ್ಲಿದ್ದಂತಹ ಅಭಿಮಾನಿಗಳಿಗೆ ಅವ್ರ ಜೊತೆಗೆ ಮಾತಾಡಿದಂತಹ ದರ್ಶನ್ ವಿಶ್ ಮಾಡಿ ಕೋರ್ಟ್ ಹಾಲ್ಗೆ ಹೊರಟರು. ಸೊ ಈಗ ಸದ್ಯಕ್ಕೆ ಕಟಕಟೆ ಬಳಿ ಕೈಕಟ್ಟಿ ನಿಂತ್ಕೊಂಡಿದ್ದಾರೆ ಪವಿತ್ರ ಗೌಡ. ಕೋರ್ಟ್ನ ಬೆಂಚ್ ಮೇಲೆ ದರ್ಶನ್ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಡಿಲೇ ಕೂಡ ಆಯಿತು ಕೋರ್ಟ್ ಹಾಲ್ಗೆ ಬರೋದು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮುಂದೂಡಿತು. ಈಗ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾಗಿದೆ. ಎಲ್ಲರ ಹಾಜರಾತಿಯನ್ನು ಕೋರ್ಟ್ ದಾಖಲು ಮಾಡಿಕೊಂಡಿದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಅಕ್ಕಪಕ್ಕ ಇಲ್ಲ, ಸ್ವಲ್ಪ ದೂರ ಇದ್ದಾರೆ. ನೋಡಿ, ಈಗ ವಿಚಾರಣೆ ಆರಂಭವಾಗಿದೆ. ಸೊ ಇಲ್ಲಿ ಅಪ್ರೂವರ್ ಆಗುವಂತೆ ಒತ್ತಡ ಹೇರ್ತಾ ಇದ್ದಾರೆ. ಇತರೆ ಆರೋಪಿಗಳಿಗೆ ಪೊಲೀಸರು ಒತ್ತಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಈಗ ವಾದ ಆರಂಭವಾಗಿದೆ. ದರ್ಶನ್ ಪರ ವಕೀಲ ಸುನಿಲ್ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಪ್ರೂವರ್ ಆಗಬೇಕು ಅಂತ ಒತ್ತಡಗಳು ಬರ್ತಾ ಇದೆ ಆರೋಪಿಗಳಿಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಸ್ಥಳದಲ್ಲಿ ನಾವು ಪ್ರತಿನಿಧಿ ಜಗೀನ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ಜಗೀನ್, ಈಗ ಕೋರ್ಟ್ ಹಾಲ್ನ ಒಳಗಡೆ ಹೋಗಿದ್ದಾರೆ ಇಬ್ರು ಕೂಡ. ಸೊ ಇವತ್ತೆಲ್ಲ ಆರೋಪಿಗಳು ಕೂಡ ಹಾಜರಿದ್ದಾರೆ. ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈಗ ಸದ್ಯಕ್ಕೆ ಹೊರಗಡೆಯಿಂದ ಜಗೀನ್? ರೇಮನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ 17 ಜನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಲಿಕ್ಕೆ ಕೋರ್ಟ್ ಸೂಚನೆಯನ್ನು ನೀಡಿತ್ತು. ಸೊ ಅಂದರೆ ಷರತ್ತುಬದ್ಧ ಜಾಮೀನು ಸಿಕ್ಕಾಗ ಕೋರ್ಟ್ ಅಂದರೆ ಯಾವ ದಿನಾಂಕವನ್ನು ಸೂಚನೆ ಮಾಡುತ್ತೋ ಆ ಸಮಯಕ್ಕೆ ಹಾಜರಾಗಬೇಕು ಮತ್ತು ವಿಚಾರಣೆಗೆ ಸ್ಪಂದಿಸಬೇಕು ಅನ್ನುವಂತಹ ಷರತ್ತುಗಳಿತ್ತು. ಅದರಂತೆ ಇವತ್ತು ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಕೆಲವು ಆರೋಪಿಗಳು ಸೊ ಇಲ್ಲಿ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ ಹಾಲ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಸೊ ಅಂದರೆ ಬೆಳಗ್ಗೆ ಒಂದು 10:30 ಸುಮಾರಿಗೆ ಇಬ್ಬರು ಕೂಡ ನಿವಾಸದಿಂದ ಹೊರಟರು. ಸೊ ಈಗಾಗಲೇ ಕೋರ್ಟ್ ಆವರಣವನ್ನು ತಲುಪಿದ್ದಾರೆ. ಇನ್ನು ಅಂದರೆ ಕೋರ್ಟಲ್ಲಿ ಏನಂತಂದರೆ ವಕೀಲರು ಜೊತೆ ಮಾತುಕತೆಯನ್ನು ನಡೆಸಿ ಅಲ್ಲಿ ವಿಚಾರಣೆಗೆ ಕೂಡ ಹಾಜರಾಗಿರುವಂತಹ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ ರೀತಿ ವಿಚಾರಣೆಗೆ ದರ್ಶನ್ ಅವರು ಸ್ಪಂದಿಸ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿತ್ತು. ಅಂದರೆ ಷರತ್ತುಬದ್ಧ ಜಾಮೀನನ್ನು ವಿಧಿಸಿದಾಗ ಸಹಜವಾಗಿ ಎಲ್ಲ ಕಂಡೀಷನ್ಗಳಿಗೆ ಒಪ್ಪಿ ಅವರು ಸಹಿ ಕೂಡ ಮಾಡಿರ್ತಾರೆ. ಅದರಂತೆ ಇವತ್ತು ಹಾಜರಾಗಿದ್ದಾರೆ. ಒಂದು ವೇಳೆ ಹಾಜರಾಗಲಿಕ್ಕೆ ಸಾಧ್ಯತೆ ಇಲ್ಲದಾಗ ಅವರು ಕಾರಣಗಳನ್ನು ಕೂಡ ನೀಡಲಿಕ್ಕೆ ಅವಕಾಶಗಳಿರ್ತಿತ್ತು. ಬಟ್ ಯಥಾ ಪ್ರಕಾರ ದಿನಾಂಕದ ನಿಗದಿಯಂತೆ ಇವತ್ತು ಕೋರ್ಟ್ ಆವರಣದಕ್ಕೆ ದರ್ಶನ್ ಅವರು ಬಂದಿದ್ದಾರೆ. ಸೊ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಈಗ ನಡೀತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಜಗೇನ್. ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇನೆ. ಈಗ ಕೋರ್ಟ್ ಹಾಲ್ನಲ್ಲಿ ಪ್ರೊಸೀಡಿಂಗ್ಸ್ ಆರಂಭವಾಗಿದೆ, ವಿಚಾರಣೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ ಆಗಲೇ ದರ್ಶನ್ ಪರ ವಕೀಲರು ಸುನೀಲ್ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೋರ್ಟ್ನ ಗಮನಕ್ಕೆ ಕೆಲವೊಂದಷ್ಟು ವಿಚಾರವನ್ನು ತಂದಿದ್ದಾರೆ. ಇಲ್ಲಿರುವಂಥ ಆರೋಪಿಗಳು, ಇನ್ನು ಇತರೆ ಆರೋಪಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಪೊಲೀಸರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅಪ್ರೂವರ್ ಆಗಬೇಕು ಅಂತೇಳಿ ಒತ್ತಡ ಹೇರ್ತಾ ಇದ್ದಾರೆ. ನೋಡಿ, ಮಾಫಿ ಸಾಕ್ಷಿಯಾಗುವಂತೆ ಪೊಲೀಸರು ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಅಪ್ರೂವರ್ ಆಗ್ಬಿಡಿ ನೀವೆಲ್ಲರೂ ಕೂಡ, ಮಾಫಿ ಸಾಕ್ಷಿಯಾಗಿ ಅಂತೇಳಿ ಪೊಲೀಸರು ಒತ್ತಡ ಹೇರ್ತಾ ಇದ್ದಾರೆ ಅಂತ. ಇದನ್ನು ದರ್ಶನ್ ಪರ ವಕೀಲ ಸುನೀಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಕೋರ್ಟ್ನ ಗಮನಕ್ಕೆ ಇದನ್ನು ತಂದಿದ್ದಾರೆ. ಅರ್ಹತೆ ಆಧಾರದಲ್ಲಿ ಕೇಸ್ ನಡೆಸಲಿ, ಹೀಗೆಲ್ಲ ಒತ್ತಡ ಹಾಕೋದು ಎಷ್ಟು ಸರಿ?
ಮಾಫಿ ಸಾಕ್ಷಿ ಆಗುವಂತೆ ಪೊಲೀಸರು ನಮ್ಮ ಕಕ್ಷಿದಾರರಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಅರ್ಹತೆ ಆಧಾರದಲ್ಲಿ ಕೇಸ್ ನಡೆಸಬೇಕು, ಒತ್ತಡ ಹೇರಬಾರದು ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಆಗ ಮಧ್ಯಪ್ರವೇಶದಂತ ಜಡ್ಜ್ ಜೈಶಂಕರ್ ಅವರು ಹಾಗೆಲ್ಲ ಆಗೋದಕ್ಕೆ ಬರೋದಿಲ್ಲ, ಅಪ್ರೂವರ್ ಆಗೋದಕ್ಕೆ ಕೋರ್ಟ್ನ ಅನುಮತಿ ಪಡಿಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. ಸೊ ಒತ್ತಡದಿಂದ ಮಾಫಿ ಸಾಕ್ಷಿ ಮಾಡಲಾಗೋದಿಲ್ಲ ಅಂತ ಹೇಳಿ ಜಡ್ಜ್ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಅರ್ಜಿ ಹಾಕಿದ್ರೆ ಈ ಬಗ್ಗೆ ವಿಚಾರಣೆ ನಡೆಸಬಹುದು ಅಂತಲೂ ಕೂಡ ದರ್ಶನ್ ಪರ ವಕೀಲರಿಗೆ ಜಡ್ಜ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ.